ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಶುಭೋದಯ. ಇವತ್ತೊಂದು ಗುರುವಾಣಿ ಏನು ತಿಳಿಸ್ತಾರೆ ಗುರುಗಳು ನೋಡೋಣ. ಭಿನ್ನವಾಗಿ ಆಲೋಚಿಸಿ ಬುಕ್ಕಿಂದ ಇವತ್ತು ನಮಗೆಲ್ಲಿ ಸಿಕ್ಕಾಕೊಂಡಿವಿ ಅಲ್ಲಿ ನಮ್ಗೆ ಬಿಡುಗಡೆ ತಿಳ್ಕೊಂಡು ಆಚರಣೆಯಲ್ಲಿದ್ದು ಆಲಿಸಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಆನಂದ ಸಿಗ್ತದಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಗುರುಗಳು ಏನು ತಿಳಿಸ್ತಾರೆ ನೋಡೋಣ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ ಅಂತ ತಿಳಿಸ್ತಾ ಓಂ ನಮಸ್ಕಾರ. ಜೀವನದಲ್ಲಿ ನಡೆದು ಹೋದ ತಪ್ಪು ಒಪ್ಪುಗಳನ್ನು ನಮ್ಮ ಮೇಲೆ ನಾವು ಅತಿಯಾಗಿ ಆಪಾದಿಸಿಕೊಂಡು ಅದ್ಭುತವಾದ ಈ ಕ್ಷಣವನ್ನು ಕೈಯಾರೆ ಹಾಳು ಮಾಡಿಕೊಳ್ಳಬಾರದು. ನೆನಪಿಟ್ಟುಕೊಳ್ಳಿ. ಏನೋ ಒಂದು ತಪ್ಪಾಗ್ತಾವ ರೀ. ಒಂದು ಸ್ವಲ್ಪ ಸೌಂಡ್ ಕಮ್ಮಿಡ್ರಿ. ಜೀವನದೊಳಗೆ ತಪ್ಪಂತೂ ಎಲ್ಲರೂ ಮಾಡ್ತಾರೆ. ಎಲ್ಲ ಕಡೆಯಿಂದ ತಪ್ಪು ಆಗವೇ ಅಲ್ಲ. ದಿನ ಎಷ್ಟೋ ತಪ್ಪು ಮಾಡ್ತಾಯಿರ್ತೀವಿ. ಹಂಗೆ ತಪ್ಪಾದಾಗ ತಪ್ಪು ಮಾಡಿದೆ ಅಂತ ನನ್ನನ್ನು ನಾನೇ ದೂಷಿಸ್ಕೊಂಡು ಕೂಡಬೇಡ್ರಿ ಅಂತ ಆಪಾದನೆ ಮಾಡ್ಕೋಬಾರ್ದು. ನನ್ನನ್ನು ನಾನೇ ಶಿಕ್ಷೆ ಮಾಡ್ಕೋಬಾರ್ದು. ಆಮೇಲೆ ಅದು ಅದ್ಭುತವಾದ ದಿನ ಕೂಡ, ಅದ್ಭುತವಾದ ಕ್ಷಣನೂ ಕೂಡ ಹಾಳಾಗ್ತದೆ. ಕೈಯಾರೆ ಹಾಳು ಮಾಡ್ಕೊಳ್ತೀವಿ ಅಂತ ಬಿಡ್ತಾರೆ. ಏನು ತಿಳಿಸ್ತಾರೆ ಇದ್ರ ತಾತ್ಪರ್ಯ ಕೂಡ ನೋಡೋಣ ಸ್ವಲ್ಪ. ಹಿಂದೆ ಎಷ್ಟೆಷ್ಟೋ ತಪ್ಪುಗಳನ್ನು ಮಾಡಿರಬಹುದು. ಯಾಕೆ ಮಾಡೀವಿ. ಎಷ್ಟು ಮಾಡಿಲ್ಲ ತಪ್ಪು ಹೇಳ್ರೆ. ತಪ್ಪು ರಗೀಳತ್ತಾವಲ್ಲ. ಏನು ಕಡಿಮೆ ತಪ್ಪು ಮಾಡಿ ನಾವು ಅಯ್ಯವ್ವ ನಾವು ಪ್ರತಿ ಕ್ಷಣನೂ ತಪ್ಪು ಮಾಡ್ತಾನೆ ಇರ್ತೀವಲ್ಲ. ಹಂಗೆ ಅವುಗಳೆಲ್ಲವನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಪ್ರಯಾಣ ಮಾಡುತ್ತಿದ್ದರೆ, ನಾನು ತಪ್ಪು ಮಾಡಿದೆ ಅಂತ ಅಂದ್ಕೊಂಡು ಅವು ಮನಸ್ಸಿನಾಗೆ ಇಟ್ಕೊಂಡು ಪ್ರಯಾಣ ಮಾಡಕತ್ತೀವಂದ್ರೆ ಈ ಕ್ಷಣದಲ್ಲಿ ಹಾಕಬೇಕಾದ ಹೆಜ್ಜೆಯನ್ನು ಹಾಕಬೇಕಾದ ಸ್ಥಳದಲ್ಲಿ ಹಾಕಲಾರದೆ ಒಂದು ನಿಮಿಷ